ಕೆಲವರು ದೃಶ್ಯಗಳೆಲ್ಲ ನೋಡ್ತಾ ಇದ್ದಾರೆ. ಬೋರ್ಡ್ಗಳನ್ನ ಇದ್ದಂಥದ್ದನ್ನೆಲ್ಲ ಕಿತ್ತಾಕೋದಕ್ಕೆ ಪ್ರಯತ್ನಿಸ್ತಾ ಇದ್ದ ಸಂದರ್ಭದಲ್ಲಿ ಅವರನ್ನ ತಡೆಯುವಂತ ಪ್ರಯತ್ನಕ್ಕೆ ಪೊಲೀಸರು ಮುಂದಾದರು. ಕಣ್ಣಿಗೆ ಬಿದ್ದ ಇಂಗ್ಲಿಷ್ ನಾಮಫಲಕಗಳೆಲ್ಲ ಉಡಿಸಾಗಿದೆ. ಕರವೇ ಗರ್ಜನೆಗೆ ಮಾಲ್ಗಳು ಬೆದರಿದ್ರೆ ಇಂಗ್ಲಿಷ್ ಬೋರ್ಡ್ಗಳು ಉಡಿಸ್. ವ್ಯಾಪಾರ ವಹಿವಾಟು ಯಾವುದನ್ನಾದ್ರೂ ಮಾಡಿ ಅದೆಲ್ಲದಕ್ಕೂ ಕೂಡ ತೊಂದರೆ ಇಲ್ಲ. ಆದರೆ ಬೋರ್ಡ್ಗಳು ಕನ್ನಡದಲ್ಲೂ ಇರಬೇಕಲ್ವಾ? 60% ಕನ್ನಡ ಬಳಕೆಯಾಗಬೇಕು ಅನ್ನೋ ನಿಯಮ ಇದೆ, ಯಾಕೆ ಪಾಲನೆ ಮಾಡ್ತಿಲ್ಲ ಅಂತ ಪ್ರಶ್ನಿಸ್ತಾ ಇದ್ದಾರೆ ಕರವೇ ಕಾರ್ಯಕರ್ತರು. ಜೊತೆಗೆ ಈ ಹಿಂದೆಯೂ ಬಹಳಷ್ಟು ಬಾರಿ ಎಚ್ಚರಿಕೆಯನ್ನ ಕೊಟ್ಟಿದ್ರು, 27ರ ಗಡುವು ಕೊಟ್ಟಿದ್ವಿ. ಆದ್ರೆ ಈ ಸದಸ್ಯಗಳನ್ನ ನೋಡ್ತಾ ಇದ್ದೀವಿ, ಈ ರೀತಿ ಬೋರ್ಡ್ಗಳು ಬ್ಯಾನರ್ಗಳು ಎಲ್ಲವೂ ಕೂಡ MG ರಸ್ತೆ ಬಳಿ ಕಂಡು ಬಂದಂತಹ ಚಿತ್ರಣ ಇದು. ಉಗ್ರ ಸ್ವರೂಪ ಪಡೆದಿದೆ ಪ್ರತಿಭಟನೆ. ಇಂಗ್ಲಿಷ್ ಬೋರ್ಡ್ಗಳು ಉಡಿಸಾಕ್ತಾ ಇದೆ, ನಾಮಫಲಕಗಳನ್ನ ಕಿತ್ತು ಬಿಸಾಕ್ತಾ ಇದ್ದಾರೆ. MG ರಸ್ತೆಯ ಲೈವ್ ವಿಜುವಲ್ಸ್, ನೇರ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದೀವಿ. ಗಲ್ಲಿ ಗಲ್ಲಿಯಲ್ಲೂ ಕೂಡ ಇದೇ ರೀತಿ ಕರವೇ ಕಾರ್ಯಕರ್ತರು ಓಡಾಟ ನಡೆಸಿ ಎಲ್ಲೆಲ್ಲಿ ಇಂಗ್ಲಿಷ್ ಬೋರ್ಡ್ಗಳ ಬಳಕೆಯಾಗಿಲ್ವೋ, ಕನ್ನಡ ಬಳಕೆ ಆಗಿಲ್ವೋ, ಇಂಗ್ಲಿಷ್ ಬೋರ್ಡ್ಗಳು ಮಾತ್ರ ರಾರಾಜಿಸ್ತಾ ಇದೆಯೋ ಅಂತಲ್ಲೆಲ್ಲ ಕಲ್ಲೆಸದ ಆಕ್ರೋಶ. ಕೆಲವು ಕಡೆ ಬೋರ್ಡ್ಗಳನ್ನ ಕಿತ್ತಿಸಿದ್ದಾರೆ, ಕಪ್ಪು ಮಸಿ ಬಳಿದಿದ್ದಾರೆ. MG ರಸ್ತೆಯ ಚಿತ್ರಣ ನೋಡ್ತಾ ಇರೋದು ನಾವೀಗ. ಕನ್ನಡ ಹೆಚ್ಚಾಗಿ ಬಳಕೆಯಾಗಬೇಕು, 60% ಕನ್ನಡ ಇರಬೇಕು. ಬೋರ್ಡ್ಗಳು ಕೆಲವು ಕಡೆ ಕನ್ನಡದಲ್ಲಿದ್ರೂ ಕೂಡ ಇಂಗ್ಲಿಷ್ ಬೋರ್ಡ್ಗಳು ಬಹಳ ದೊಡ್ಡದಾಗಿರುತ್ತೆ, ಕನ್ನಡ ಕಾಣಿಸದ ಹಾಗಿರುತ್ತೆ. ಅಂಥದ್ರ ಕಡೆ ಕೂಡ ಈಗ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಕೆಲವರು 15 ದಿನ ಗಡುವು ಕೊಡಿ, ನಾವು ಬದಲಾಯಿಸ್ತೀವಿ ಎನ್ನುವಂತಹ ಸಮಯ ಕೇಳಿದ್ದಾರೆ. ಅವ್ರ ಮೇಲೆ ಕೂಡ ನಿಗಾ ಇಡ್ತೀವಿ ಎನ್ನುವಂತಹ ಮಾತುಗಳನ್ನು ಹೇಳ್ತಾ ಇದ್ರು. MG ರಸ್ತೆ ಚಿತ್ರಣ ನೋಡ್ತಾ ಇದೀವಿ. ಪೊಲೀಸರು ಅವರನ್ನ ನಿಯಂತ್ರಿಸುವ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ಯಾವುದೇ ಅಹಿತಕರ ಘಟನೆ ನಡೀಬಾರದು, ಪ್ರಾಪರ್ಟಿಗಳ ನಾಶ ಆಗಬಾರದು. ಈ ಹಿನ್ನೆಲೆಯಲ್ಲಿ ಪರಿಸ್ಥಿತಿ ನಿಯಂತ್ರಣಕ್ಕೆ ತರೋದಕ್ಕೆ ಪೊಲೀಸರು ಪ್ರಯತ್ನಿಸ್ತಾ ಇದ್ದಾರೆ. ಕಣ್ಣಿಗೆ ಬಿದ್ದ ಇಂಗ್ಲಿಷ್ ನಾಮಫಲಕಗಳನ್ನು ಉಡಿಸ್ ಮಾಡಿದ್ದಾರೆ. ಗಲ್ಲಿ ಗಲ್ಲಿಯಲ್ಲೂ ಕೂಡ ಕರವೇ ಕಾರ್ಯಕರ್ತರ ಓಡಾಟ. ಈ ಹಿಂದೆಯೂ ಹಲವು ಬಾರಿ ನಾವು ಎಚ್ಚರಿಕೆಯನ್ನು ಕೊಟ್ಟಿದ್ವಿ, ಹಾಗಿದ್ದು ಪಾಲನೆ ಮಾಡಿಲ್ಲ, ಬದಲಾಯಿಸಿಕೊಂಡಿಲ್ಲ. ಈ ನೆಲದ ನೀರು, ಗಾಳಿ, ದುಡ್ಡು ಎಲ್ಲ ಬೇಕು, ಆದ್ರೆ ಭಾಷೆ ಬೇಡವಾ? ಇಂಗ್ಲಿಷ್ನಲ್ಲಿ ಇದ್ರೆ ಸಾಕ, ಕನ್ನಡದಲ್ಲಿ ಬೋರ್ಡ್ ಇರಲೇಬೇಕು, ಅದರಲ್ಲೂ ಕೂಡ 60% ಕನ್ನಡ ಬಳಕೆಯಾಗಬೇಕು ಅನ್ನೋದು ಕರವೇ ಆಗ್ರಹ. ಬಹಳ ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆಗೆ ಮುಂದಾಗಿರುವಂತಹ ಕರವೇ ಕಾರ್ಯಕರ್ತರನ್ನ ನಿಯಂತ್ರಿಸೋದೇ ಪೊಲೀಸರಿಗೆ ಸವಾಲಾಗಿದೆ. ಲಾಠಿ ಚಾರ್ಜ್ ಕೂಡ ಮಾಡಿದ್ರು ಚರ್ಚ್ ಸ್ಟ್ರೀಟ್ ರಸ್ತೆ ಬಳಿ. ಆ ಸಮಯದಲ್ಲಿ ಬಂದಂತಹ ಕೆಲ ಕಾರ್ಯಕರ್ತರು ಬೈಕ್ನಲ್ಲಿ ಬರ್ತಾ ಇದ್ದವರು ಅಲ್ಲೇ ಬೈಕ್ ಬಿಟ್ಟು ಓಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.